ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಳವಾಟ ಗ್ರಾಮದಲ್ಲಿ ಕುರಿ ಕಳ್ಳತನ ಮಾಡಲು ಹೋಗಿದ್ದ 3 ಜನ ಕುರಿಗಳ್ಳರು ಕುರಿಗಾಹಿ ಶರಣಪ್ಪ ಬಸಪ್ಪ ಜಮ್ಮನಕಟ್ಟಿ ಎಂಬ 23 ವರ್ಷದ ಯುವಕನನ್ನ ಕೊಲೆ ಮಾಡಿದ್ದಾರೆ. ಇವತ್ತು ಮೃತ ಶರಣಪ್ಪ ಜಮ್ಮನಕಟ್ಟಿ ಮನೆಗೆ ಕರ್ನಾಟಕ ಸಹಕಾರ ಕುರಿ ಮಹಾಮಂಡಳದ ಉಪಾಧ್ಯಕ್ಷ ಕಾಶಿನಾಥ್ ಹುಡೇದ್ ಭೇಟಿ ನೀಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸುತ್ತೇನೆ ಹಾಗೂ 2023-24ರ ಬಜೆಟ್ನಲ್ಲಿ ಕುರಿಗಾರರ ಹಿತ ರಕ್ಷಣಾ ಕಾಯ್ದೆ ತರುತ್ತೇವೆ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಭರವಸೆ ನೀಡಿದ್ದರು. ಅದನ್ನು ಕೂಡಲೇ ಜಾರಿಗೆ ತರಲು ಆಗ್ರಹಿಸುತ್ತೇನೆ ಎಂದು ತಿಳಿಸಿ ಮೃತನ ತಂದೆ ತಾಯಿ ಸಹೋದರ ಮತ್ತು ಸಂಬಂಧಿಕರಿಗೆ ಸಾಂತ್ವನ ಹೇಳಿದರು. ಉತ್ತರ ಕರ್ನಾಟಕ ಕುರಿ ಒಕ್ಕೂಟದ ಅಧ್ಯಕ್ಷ ಶಂಕರ್ ಹೆಗಡೆ ಅಮ್ಮನಗಿ, ಉತ್ತರ ಕರ್ನಾಟಕ ಕುರಿ ಒಕ್ಕೂಟದ ಅಧ್ಯಕ್ಷ ಶಂಕರ್ ಹೆಗಡೆ ಅಮ್ಮನಗಿ, ಉಪಾಧ್ಯಕ್ಷ ಬಾಲಪ್ಪ ದಡ್ಡಿ, ಶೇಖರಗೌಡ ಪಾಟೀಲ್, ಯಮನಪ್ಪ ಸಿಂಡವಾಳ್, ಮಲ್ಲಿಕಾರ್ಜುನ್ ಜಕಾತಿ ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಜಮ್ಮನಕಟ್ಟಿ ಅಂತ 23 ವರ್ಷದ ಹುಡುಗ ಕುರಿ ತುಡು ಮಾಡಕ್ಕೆ ಹೋದಾಗ ಎದ್ದ ಅವ್ರಿಗೆ ಬೆನ್ನತ್ತಿದಾಗ ಅವರು ಅವ್ನ ಕೊಡ್ಲಿನ ತೊಗೊಂಡು ಕಸ್ಕೊಂಡ ಅವನ್ನ ಮರ್ಡರ್ ಮಾಡ್ಯಾರ. ಪಾಪ 23 ವರ್ಷದ ಹುಡುಗ ಅದನ್ನೆಲ್ಲ ಬರ್ಕೊಂಡು ಇವತ್ತು ವಿಧಾನಸಭೆಯವರು ಮಾತಾಡ್ದಂತ ಯಾರು ಅವರು. ಇದು ಆ್ಯಕ್ಚುಲಿ ಭಾಳ ಎಲ್ಲ ಕಡೆ ಈ ಕುರಿಗಾರಿ ಮೇಲೆ ಅವ್ರನ್ನ ತುಡು ಮಾಡಕ್ಕೆ ಹೋಗೋದು, ತುಡು ಜಾಸ್ತಿ ಮಾಡೋದು ಆಮೇಲೆ ಅವ್ರನ್ನ ಏನಾರ ಬಂದ್ರೆ ಮ್ಯಾಲೆ ಮರ್ಡರ್ ಮಾಡೋದು, ಹೆಣ್ಮಕ್ಳಿದ್ರೆ ರೇಪ್ ಮಾಡೋದು, ಇಂಥ ಕೇಸ್ಗಳು ರಾಜ್ಯದಾಗ ಭಾಳ ಆಗತ್ತಾವೆ. ಇದನ್ನು ನಾವು 4-5 ಸಾರಿ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿವಿ, ಇದಕ್ಕೊಂದು ಏನಾದರೂ ಕಾನೂನು ತರಬೇಕು. ಈಗ ಹೆಂಗೆ SC/ST ಅವ್ರಿಗೆ ಒಂದು ಅಟ್ರಾಸಿಟಿ ಕೇಸ್ ಐತಲ್ಲ, ಕುರಿಗಾಯಿಗಳಿಗೆ ಅನ್ಯಾಯ ಆದಾಗ ಕುರಿಗಾಯಿಗೆ ಕುರಿ ತುಡು ಮಾಡಕ್ಕೆ ಹೋದಾಗ ಈ ಥರ ಆದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅನ್ನೋ ಒಂದು ಕಾನೂನು ಮಾಡಬೇಕು ಇದನ್ನು ಅಂತೇಳಿಂದ ನಾವು 4-4 ಸರಿ ಒತ್ತಾಯ ಮಾಡಿವಿ. ಅದನ್ನು ಅದಕ್ಕೆ ಈಗ ನಿನ್ನ ಮಗಳಿಗೆ ಅದನ್ನು ಇದನ್ನು ಕೊಡಿಸುವಂಥ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಸಾಧ್ಯ ಆದಷ್ಟು ಹೌದೌದು. ಸಣ್ಣ ಮಗ 23 ವರ್ಷದ ಹುಡುಗ ಅಂದ್ರೆ ಅಂತ ಅನ್ಯಾಯ ನೋಡ್ರಿ. ಇದು ಬುತ್ತಿ ತೊಗೊಂಬರಾಕ ಮನೆಗೆ ಬಂದಾನ ಸರ್. ಇವ ಬುತ್ತಿ ತೊಗೊಂಬರಾಕ ಮನೆಗೆ ಬಂದಾನ. ಇವನು ಮಾತಾಡ್ಸ್ಯಾರ್ರಿ ಅವ್ರು, ಇಲ್ಲೇ ಕುರಿಯಾಗ ಯಾರದಾರ ಅಂತ ಅಂದಾಗ ಇವ ನಮ್ಮ ಅಣ್ಣ ಅದನ, ನಾ ಈಗ ಬುತ್ತಿ ತೊಗೊಂಡ್ ಹೋಗ್ತೀನಿ ಅಂತ ಅಂದನ್ರಿ. ಇವ ಬುತ್ತಿ ತೊಗೊಂಡ್ ಹೋಗಿ ಕೊಡೋದು ಅವ್ರು ಹೋಗ್ಯಾರ ನೋಡಿ. ಆಲ್ರೆಡಿ ಈಗ ಒಂದು ಮೊದ್ಲಾಗ ಏನ್ ಮಾಡಿದ್ರಿ, ಚಾಕು ತೋರಿಸಿ ಬೆದರಿಕೆ ಹಾಕಿದ್ರಂತ. ನಮ್ಮ ರೊಕ್ಕ ನಾವ ಕೊಡ್ತೀರಿ ಸರ್, ನಮ್ಮ ಅಣ್ಣ ತಮ್ಮ ಕೊಟ್ಬಿಟ್ಟಾನ್ರಿ ಸರ್. ನಮ್ಮ ಮನೆ ಅವನ ನಡೆಸಾವ್ರಿ ಸರ್. ನಮ್ದು ನಾನು ಮಗನ ಪೊಲೀಸರ ಕಳಿಸ್ತಾನ್ರಿ, ಅವ್ರ ಸೋಲತ್ತಿಲ್ಲ, ನನ್ನ ಮಗ ಸತ್ತಿಲ್ರಿ. ನಾ ಹಿಂಗ ಹೋಗ್ಲಾತಿ ನೋಡ್ರಿ ಸಾಹೇಬ್ರ, ನನ್ನ ಮಗ ಇಷ್ಟು ಮಾಡ್ಯಾರ ನೋಡ್ರಿ. ಅದನ್ನು ಕೂಡ ನಾವು SP ಅವ್ರಿಗೆ ಭೇಟಿ ಆಗ್ತೀವಿ. ಈಗ SP ಸಾಹೇಬ್ರಿಗೆ ಭೇಟಿಯಾಗಿ ಅದನ್ನೆಲ್ಲನೂ ಹೇಳ್ತೀವಿ ಅವ್ರಿಗೆ ಏನೇನಾಗೈತಿ ಇದ್ರ ಬಗ್ಗೆ. ಹೌದ್ರಿ, ಮತ್ತ ಒಬ್ಬಂಟಿಗಾರ ಒಬ್ಬೊಬ್ರು ಬಾಳೆ ಮಾಡುದ್ರಿ ಭೂಮಿಯಾಗ ಕುರಿಯಾಗ ಮತ್ತ ಹಿಂಗ್ ಮಾಡ್ಕೊಂಡು ಆದ್ರ ನಾವ್ ಹೆಂಗ್ ಮಾಡುದ್ರಿ? ಒಂದೊಂದ್ ಮಕ್ಳು ಇಟ್ಕೊಂಡ್ ಕುಂತೇವ್ರಿ ನಾವು. ಇವ್ರಿಗೆ ಎಷ್ಟ ಹೇಳ್ರಿ, ಇಬ್ರಿಗೆ ಹಿರಿಯರಿಂದ ರಾಜ್ಯದಾಗ ಅದಾರಲ್ಲ ರೇವಣ್ ಸಾಹೇಬ್ರು, ವಿಶ್ವನಾಥ್ ಸಾಹೇಬ್ರು, ಅವ್ರ ಗಮನಕ್ಕೂ ಕೂಡ ನಿನ್ನೆ ತೊಗೊಂಬಂದಿವಿ ಇದನ್ನ. ಅವರು ವಿಶ್ವನಾಥ್ ಸಾಹೇಬ್ರು ಇವತ್ತು ಅಸೆಂಬ್ಲಿ ಒಳಗೆ ವಿಧಾನಸೌಧನ್ಯಾಗ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ದಂತ ಹೇಳ್ಯಾರ. ಆಮೇಲೆ ಫೋನ್ ಹಚ್ಚಿದಾಗ ಅವ್ರ ಇಬ್ಬರೇ ಓದಿ ಅವರೆಲ್ಲ ಹೇಳಿನಿ. ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ, ಇವತ್ತು ಮಾಡಿಲ್ಲ ನಾಳೆಗಾರ ಮಾಡಿರ್ತಾರೆ. ನಿಮ್ಮ ಹುಡುಗಂದು ವಿಷಯ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ನಾವು ಹೋಗಿ ಇವ್ರಿಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ ಅವ್ರಿಗೆ ಶಿಕ್ಷೆ ಆಗುವಂಗ. ಯಾರಿಗೆ SP ಅವ್ರಿಗೆ ಭೇಟಿ ಆಗ್ತೀವಿ, ನಮ್ಮ ಸಲುವಾಗಿ ಹೋಗಿ ಭೇಟಿ ಆಗ್ತೀವಿ. ಅದನ್ನು ಮೇಲಿಂದನೂ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಇಳಿಸೋದಾಗಲಿ ಅದಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಇದು ಇಲ್ಲಾಂದ್ರೆ ಇದು ಪದೇ ಆಗತ್ತ ಮೇಲೆ ಇನ್ನೂ ಬ್ರದರ್ ಅವ್ರನ್ನು ತಗೊಂತೀವಿ ಅಂತ ನಾ ಏನು
ಅವ್ರನ್ನ ತಗೋತೀವಿ ಅಂದಾರ ಇನ್ನ ಇಬ್ರು ಅಲ್ರಿ ಅವ್ರಪ್ಪ ಜಮಖಂಡ ಮಾಡ್ಕೊಂಡು ನಾವ್ 5 ಮಂದಿ ರೀ 5 ಮಂದಿಯಾಗ 3 ಮಂದಿಗೆ ಒಂದೊಂದ್ ಅದಾವ ಇವ್ರಿಬ್ರಿಗೆ 2 ಅದಾವ 2ದಾಗಿದ್ರಾಗ 1 ಹೋತ್ರಿ ನಾವು ಒಂದೊಂದ ಇಟ್ಕೊಂಡ್ ಬಾಳೆ ಮಾಡ್ತೀವಿ ಸರ್ ನಾವು ಹೊಲ್ಲಾಗ ಬಾಳೆ ಮಾಡ ಒಬ್ಬೊಬ್ರ ನೀರ್ ಹಚ್ಚೋದೈತಿ ರಾಶಿ ಐತಿ ಒಬ್ಬೊಬ್ರ ಬೀಳ್ತಿರ್ತಾರ್ರಿ ನಾವ್ ಹೆಣ್ಮಕ್ಳು ಮನೆಯಾಗ ಇರ್ತೀವ್ರಿ ಮತ್ತ್ ಅಲ್ಲಿ ಮಾಡಿ ಹೋಗೋದು ಮನಿಗ್ ಬಂದ್ರ ನಮ್ಗೇನ್ ಗೊತ್ತಾಗತ್ರಿ ಸರ್ ನಾವ್ ಮುಂಜಾನೆ ಎದ್ದ ಹೊಲಕ್ಕೆ ಮತ್ತ್ ಹೊಳ್ಳಿ ಇವ್ನ ಮ್ಯಾಗ ಕೇಸ್ ವಹಿಸ್ಯಾರ ಇವನ ಮಾಡ್ಸ್ಯಾನ ಕೇಸ್ ವಹಿಸ್ಯಾರ ಅದೇನು ಹಾಕತ್ತಲ್ವೇ ಹಂಗ ಅಂತಾರ ಹಂಗ ನಡೀತೈತೆ ಕಾನೂನು ವಹಿಸ್ಯಾರ ಅವ್ರ ಅಂದಂಗ